ಹಾಯ್ ಹೆಲೋ ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಮೈ ನ್ಯೂ ಪೂರ್ವಿ ವಿನೋಗೌಡ ಯೂಟ್ಯೂಬ್ ಚಾನೆಲ್. ಇವತ್ತು ಒಂದು ಹೊಸ ರೆಸಿಪಿ ಮಾಡ್ತಿದ್ದೀವಿ. ಅದೇನಂತ ಅಂದರೆ ಚಿಕನ್ ಬಿರಿಯಾನಿ. ಆಲ್ಮೋಸ್ಟ್ ಎಲ್ಲರಿಗೂ ಅದು ತುಂಬ ಇಷ್ಟ. ಸೊ ಆಲ್ಮೋಸ್ಟ್ ಎಲ್ಲರೂ ಅದನ್ನ ಇಷ್ಟಪಟ್ಟು ತಿಂತಾರೆ. ಬಿರಿಯಾನಿ ಅಂದ್ರೇ ಆಹಾ, ಬಾಯಲ್ಲಿ ಎಷ್ಟು ನೀರು ಬರುತ್ತಲ್ವ. ಇಲ್ಲಿ ನೋಡಿ ಮ್ಯಾಕ್ಸಿ ಹೆಂಗೆ ಮಾಡ್ತಿದ್ದಾನೆ. ಇವನೇ ನಮ್ಮ ಮ್ಯಾಕ್ಸಿ, ಮುದ್ದು ಪುಟಾಣಿ ಅವನು ನೋಡಿ. ಓನವಾ ಹಾಯ್, ಸೆ ಹಾಯ್ ಹಾಯ್ ಹಾಯ್. ನೋಡಿ ಹಿಂಗೆ ಆಟ ಆಡ್ತಾನೆ. ಇವತ್ತು ಚಿಕನ್ ಬಿರಿಯಾನಿ ಮಾಡ್ತಿದ್ದೀವಿ. ಸೊ ಆ ರೆಸಿಪಿ ಹೇಗಿರುತ್ತೆ ತೋರಿಸ್ತೀನಿ ಬನ್ನಿ. ಇವಾಗ ಚಿಕನ್ ಬಿರಿಯಾನಿಗೆ ರುಬ್ಬುವ ಮಿಶ್ರಣ ಹೇಳ್ತೀನಿ. ಒಂದಿಡಿ ಕೊತ್ತಂಬರಿ ಸೊಪ್ಪು, ಒಂದಿಡಿ ಪುದೀನ ಸೊಪ್ಪು, ಒಂದು ಗೆಡ್ಡೆ ಬೆಳ್ಳುಳ್ಳಿ, ಮತ್ತು 1-2 ಇಂಚು ಶುಂಠಿ, ಮತ್ತು ಒಂದು 5-6 ಹಸಿಮೆಣಸಿನ್ಕಾಯಿ. ಇದನ್ನ ರುಬ್ಕೊಂಡು ಬರೋಣ. ನಾನು ಹೇಳಿದ್ನಲ್ಲ ಐಟಮ್ಸ್ ಎಲ್ಲ ಹಾಕಿ ಈಗ ಮಿಶ್ರಣ ರುಬ್ಕೊಂಡು ಬಂದಿದ್ದೀನಿ. ಇದೀಗೇನು ಆ್ಯಡ್ ಮಾಡೋದಲ್ಲ. ಈಗ ಫಸ್ಟು ಹೆಂಗೆ ಮಾಡುವ ವಿಧಾನ ನೋಡೋಣ. ಗ್ಯಾಸ್ ಹಚ್ಕೊಳ್ಳೋಣ. ಒಂದು 3 ಟೇಬಲ್ ಸ್ಪೂನು ಆಯಿಲ್ ಹಾಕೊಳ್ತಿದ್ದೀನಿ. ಆಮೇಲೆ ಒಂದು 3 ಸ್ಪೂನು ತುಪ್ಪ ಹಾಕೊಳ್ತಿದ್ದೀನಿ, ಗೀ. ಎಣ್ಣೆ ಕಾದಿದೆ. ದಪ್ಪದಾದರೆ 1 ಈರುಳ್ಳಿ, ಸಣ್ಣ ಆದರೆ 2 ಈರುಳ್ಳಿ ಹಾಕೋಣ. ನಾನು ದಪ್ಪು ತೊಗೊಂಡಿದ್ದೀನಿ, ಹಾಗಾಗಿ 1 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್. ಇದು ಎಷ್ಟು ಬ್ರೌನ್ ಕಲರಾಗಿ ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಬಿರಿಯಾನಿ ಚೆನ್ನಾಗಿ ಬರುತ್ತೆ. ಒಂದು 2 ಮಿನಿಟ್ಸ್ ಫ್ರೈ ಆಗಲಿ ಅದು. ಒಗ್ಗರಣೆಗೆ 1 ಪಲಾವ್ ಎಲೆ, 1 ಚಕ್ಕೆ, 2 ಏಲಕ್ಕಿ, ಒಂದು 5-6 ಲವಂಗ, ಮತ್ತು ಹಂಗೆ ಇದು ಮರಾಠಿ ಮೊಗ್ಗು ಹಾಕೋಬೇಕು. ಅನಾನಸು ಸ್ಕಿಪ್ ಮಾಡಿದ್ದೀವಿ, ನಮ್ಮದ್ರಲ್ಲಿ ಇಲ್ಲ. ಸೊ ಹಾಗಾಗಿ ಇಷ್ಟು ಮಾತ್ರ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಫ್ರೈ ಆಗಿ ನೋಡಿ ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ, ಬ್ರೌನ್ ಕಲರ್ ಬಂದಿದೆ ನೋಡಿ ಇಲ್ಲಿ. ಈಗ ಚಿಕನ್ ಆ್ಯಡ್ ಮಾಡ್ಕೊಳ್ತಿದ್ದೀನಿ. 1/2 kg ಚಿಕನು, ಅರ್ಧ kg. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ, ಸಾಲ್ಟು, ಟರ್ಮರಿಕ್ ಪೌಡ್ರ್ ಹಾಕ್ತಿದ್ದೀನಿ, ಒಂದು ಅರ್ಧ ಸ್ಪೂನು ಅರಿಶಿನ ಪುಡಿ ಹಾಕ್ತಿದ್ದೀನಿ. ಮಿಕ್ಸ್ ಮಾಡೋಣ. ಇದು ಸ್ವಲ್ಪ ಸುಂಡ್ಲಿ ಇದು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದ್ರೆ ಸಕ್ಕತ್ತಾಗಿರುತ್ತೆ ಟೇಸ್ಟು. ಬಿರಿಯಾನಿಗೆ ಮೇನ್ ಈರುಳ್ಳಿನೇ. ಅದು ಅರೋಮಾ ಬರ್ತಾ ಇದೆ, ಆನಿಯನ್ ಫ್ಲೇವರು. ಈಗ ಚಿಕನ್ ಕಂಪ್ಲೀಟಾಗಿ ಚೆನ್ನಾಗಿ ಸುಂಡಿದೆ. ಇವಾಗ ರುಬ್ಬಿದ್ವಲ್ಲ ಮಿಶ್ರಣ, ಅದು ಆ್ಯಡ್ ಮಾಡ್ಕೊಳ್ಳೋಣ.
ಆ್ಯಡ್ ಮಾಡಿದ್ದೀನಿ. ಈ ಕಡೆ ಮೊಟ್ಟೆ ಕುದಿಯೋಕೆ ಇಟ್ಟಿದ್ದೀನಿ. ಚಿಕನ್ ಬಿರಿಯಾನಿ ಜೊತೆ ಎಗ್ಗಿದ್ರೇ ಚಂದ. ಸೊ ಹಾಗಾಗಿ ಇಲ್ಲಿ ನೋಡಿ ಕುದೀತಾ ಇದೆ. ಈಗ 1 ಸ್ಪೂನು ಅಚ್ಕಾರದ ಪುಡಿ ಆ್ಯಡ್ ಮಾಡ್ತಿದ್ದೀನಿ, ಚಿಲ್ಲಿ ಪೌಡರು. ಆಮೇಲೆ 1 ಸ್ಪೂನ್ ಗರಂ ಮಸಾಲ ಆ್ಯಡ್ ಮಾಡ್ತಿದ್ದೀನಿ. ಟ್ರಸ್ಟ್ ಮೀ ಗೈಸ್, ಇದು ತುಂಬ ಸಿಂಪಲ್ಲು ಮತ್ತು ತುಂಬ ಚೆನ್ನಾಗಿರುತ್ತೆ. ಬಿರಿಯಾನಿ ಟೇಸ್ಟಿಯಾಗಿ ಬರುತ್ತೆ. ನೋಡೋಕೆ ಸಿಂಪಲ್ ಇರ್ಬೋದು, ಬಟ್ ತಿಂದರೆ ಮಾತ್ರ ಆಹಾ ಅದ್ಭುತ. ಈ ಒಂದು 5 ನಿಮಿಷ ಅದು ಚೆನ್ನಾಗಿ ಬೇಯಲಿ, ಅಂದರೆ ಹಸಿ ವಾಸನೆ ಎಲ್ಲ ಸ್ಮೆಲ್ ಹೋಗಬೇಕು, ಹಸಿ ಸ್ಮೆಲ್ ಹೋಗಬೇಕು. ಒಂದು 5 ನಿಮಿಷ ಮುಚ್ಬಿಡೋಣ ಇದನ್ನ. ಮೂರು ಸ್ಪೂನ್ ಕರ್ಡ್ ಹಾಕ್ತಿದ್ದೀನಿ, ಮೊಸರು. ಒಂದು ಸ್ಮಾಲ್ ಟೊಮೆಟೊ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಮೊಸರು ಹಾಕಿರ್ತೀವಲ್ಲ ಹುಳಿ ಆಗಿಬಿಡುತ್ತೆ ಅದು. ಸೊ ಹಾಗಾಗಿ ಮೊಸರು ಹಾಕಿದ್ಮೇಲೆ ಒಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ. ಈಗ 2 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ನೀರು ಹಾಕ್ಕೊಳ್ತಿದ್ದೀನಿ. ಇದು ಆ್ಯಕ್ಚುಲಿ ನಾನು ಕಾಯಿಸ್ಕೊಂಡಿದ್ದೀನಿ ನೀರನ್ನ, ಯಾಕಂದರೆ ಬೇಗ ಆಗುತ್ತೆ ಅಂತ. 3.5 ಗ್ಲಾಸ್ ಹಾಕಬೇಕು, ಬಟ್ 3 ಗ್ಲಾಸ್ ಸಾಕು ಅನ್ಕೋತೀನಿ. ಆ್ಯಕ್ಚುಲಿ 3 ಗ್ಲಾಸ್ ಸಾಕು, ಬಟ್ ನಾನು 3.5 ಹಾಕ್ತಿದ್ದೀನಿ. ಅಂದರೆ ಸಾಫ್ಟಾಗಿ ಬಂದರೆ ಚೆನ್ನಾಗಿರುತ್ತೆ ಬಿರಿಯಾನಿ. ನಮ್ಮ ಮನೇಲಿ ಆ ಥರ ಲೈಕ್ ಮಾಡ್ತಾರೆ. ನಿಮಗೆ ಉದುದ್ರು ಬೇಕಂದರೆ 3 ಗ್ಲಾಸ್ ಹಾಕ್ಕೊಳ್ಳಿ, ಮಾಮೂಲಿ ಸಾಫ್ಟಾಗಿ ಬೇಕಂದರೆ ಒಂದು 3.5 ಗ್ಲಾಸ್ ಹಾಕ್ಕೊಳ್ಳಿ. ನೀರು ಸ್ವಲ್ಪ ಫುಲ್ ಬಿಸಿ ಇದ್ದರೆ ಅದು ಬೇಗ ಆಗುತ್ತೆ ಅಡುಗೆ. ಸೊ ಹಾಗಾಗಿ ಫಸ್ಟೇ ಕಾಯಿಸ್ಕೊಂಡಿದ್ದೀನಿ, ಕಾದಿರುವ ನೀರು ಹಾಕಿದ್ದೀನಿ. ಕೊತ್ತ ಅಂತ ಕುದೀತಾ ಇದೆ ನೀರು. ಇದಕ್ಕೆ ಆ್ಯಡ್ ಮಾಡೋಣ. 2 ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀನಿ, 2 ಗ್ಲಾಸ್ ರೈಸ್ ಹಾಕಿದ್ದೀನಿ, 3.5 ಗ್ಲಾಸು ನೀರು ಹಾಕಿದ್ದೀನಿ. ನಿಮಗೆ ಉದುದ್ರು ಬೇಕಂದರೆ ಮತ್ತೊಮ್ಮೆ ಹೇಳ್ತಿದ್ದೀನಿ 3 ಗ್ಲಾಸ್ ಹಾಕ್ಕೊಳ್ಳಿ. ಇಲ್ಲ ಸಾಫ್ಟಾಗಿ ಸ್ವಲ್ಪ ರೈಸು ಮುದ್ದೆ ಹೆಂಗೆ ಬೇಕಂದರೆ 3.5 ಹಾಕ್ಕೊಳ್ಳಿ. 3.5 ಗ್ಲಾಸ್ ನೀರು ಹಾಕ್ಕೊಳ್ಳಿ. ಅಕ್ಕಿ ಹಾಕಾದ್ಮೇಲೆ ರೈಸ್ ಆ್ಯಡ್ ಮಾಡಾದ್ಮೇಲೆ ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಾಕ್ತಿದ್ದೀನಿ. ಟೊಮೆಟೊ ಮತ್ತು ಕರ್ಡು ಮೊಸರೆಲ್ಲ ಹಾಕಿರ್ತೀವಿ, ಸೊ ಹಾಗಾಗಿ ಹುಳಿ ಆಗಿಬಿಡುತ್ತೆ, ಸಾರಾಗಿಬಿಡುತ್ತೆ ಟೇಸ್ಟು. ಹಾಗಾಗಿ ಒಂದು ಅರ್ಧ ಹೋಳು ಸಾಕು ನಿಂಬೆಹಣ್ಣು. ಕೊತ್ತ ಅಂತ ಕುದೀತಾ ಇದೆ ಬಿರಿಯಾನಿ. ಸೊ ಈಗ ಲಿಡ್ ಕ್ಲೋಸ್ ಮಾಡಬೇಡ. ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 3 ವಿಷಲ್ ಬಂದುಬಿಟ್ರೆ ಆಹಾ ಬಿಸಿ ಬಿಸಿ ಬಿರಿಯಾನಿ ರೆಡಿ ಟು ಈಟ್. ನೋಡಿ ಫ್ರೆಂಡ್ಸ್, ಈಗ 3 ವಿಷಲ್ ಆಗಿದೆ. ಈಗ ಲಿಡ್ನ ಓಪನ್ ಮಾಡೋಣ.
ಇದೆ, ಹೇಗಿದೆ ಟೇಸ್ಟ್ ಮಾಡೋಣ. ವಾವ್, ಸೂಪರ್ ಆಗಿದೆ. ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಾಗಿದೆ. ಅದಕ್ಕೆ ರೈತ ಮಾಡಿದ್ವಿ. ರೈತ ರೆಡಿ ಇದೆ, ಮತ್ತು ಎಗ್ಗು, ಮೊಟ್ಟೆ, ಮತ್ತು ಸೌತೆಕಾಯಿ ಸ್ಲೈಸು, ಸೌತೆಕಾಯಿ ಕುಕ್ಕುಂಬರ್ ರೆಡಿ ಇದೆ, ಅದ್ರ ಜೊತೆಗೆ ಲೆಮನ್ನು. ವಾವ್, ಸಖತ್ತಾಗಿದೆ ಬಿರಿಯಾನಿ. ಸೊ ನೀವು ಮಾಡಿ ಫ್ರೆಂಡ್ಸ್, ಮನೇಲಿ ಮಾಡಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಹೇಳಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನೆಲ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೆಕ್ಸ್ಟು ಇನ್ನೊಂದು ವಿಡಿಯೋ, ಹೊಸ ವಿಡಿಯೋ ಒಂದಿಗೆ ಸಿಗ್ತೀನಿ. ಓಕೆನಾ? ಬಾಯ್ ಫ್ರೆಂಡ್ಸ್.